Hi everybody, welcome back to our English learning journey. And currently, we are in tenses learning series. ಅದರಲ್ಲೂ ಪರ್ಟಿಕ್ಯುಲರ್ಲಿ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಕಲಿತೇವೆ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು ಗೊತ್ತಾ? ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಇನ್ ಫ್ಯೂಚರ್ ಒಂದು ಆಕ್ಷನ್ ಅಥವಾ ಒಂದು ಕೆಲಸ ಒಂದು ವರ್ಕ್ ಪರ್ಟಿಕ್ಯುಲರ್ ಟೈಮ್ಗೂ ಮುಂಚೆ ಮುಗ್ದಿರ್ತದೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನ. ಅಂದ್ರೆ ಬೈ ದ ನೆಕ್ಸ್ಟ್ ಡೇ, ಬೈ ದ ನೆಕ್ಸ್ಟ್ ವೀಕ್, ಬೈ ದ ನೆಕ್ಸ್ಟ್ ಇಯರ್, ಅಥವಾ ಅಟ್ ದ ಬಿಫೋರ್ ದ ಈವ್ನಿಂಗ್, ಅಟ್ ದ 6 o'clock, ಈ ರೀತಿ ಇಷ್ಟೊತ್ತಿಗೆ ಮುಂಚಿತವಾಗಿ, ಇಷ್ಟು ದಿನಕ್ಕೆ ಮುಂಚಿತವಾಗಿ ಈ ಕೆಲಸ ಮುಗಿದಿರ್ತದೆ, ಮುಗಿಸಿರ್ತೀರಿ ಅಂತ ಹೇಳಲಿಕ್ಕೆ ಬಳಸುವಂತಹ ವಾಕ್ಯಗಳೇನಿದೆಯೋ ಅಂದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿ, ಅಂದ್ರೆ ಇನ್ ಮುಂದಿನ ಭವಿಷ್ಯದ ಕಾಲದಲ್ಲಿ, ಅಂದ್ರೆ ನಾಳೆ ನಾಳಿದ್ದು ಅಂತಾನೆ ಆಗ್ಬಿಡ, ಈ ನೆಕ್ಸ್ಟ್ ಮೂಮೆಂಟ್ ಕೂಡ ಆಗ್ಬೋದು. ಆಯ್ತಾ? ಈ ಮುಂದಿನ ಕ್ಷಣಗಳಲ್ಲೂ ಕೂಡ ಯಾವ್ದನ್ನ ನಾವು ಇನ್ನೂ ನೋಡಿಲ್ವೋ ಅದನ್ನ ಫ್ಯೂಚರ್ ಅಂತ ಕರಿತೀವಿ ಅಂತ ನಿಮ್ಗೆ ಗೊತ್ತು. ಸೊ ಇದರ ಬಗ್ಗೆ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಮೂಲಕ ಕಲಿತಾ ತಿಳ್ಕೊಳ್ತಾ ಬರೋಣ. ಬನ್ನಿ, ಫಸ್ಟ್ಗೆ ಇದರ ಸ್ಟ್ರಕ್ಚರ್ ಏನು ಅಂತ ನೋಡೋದಾದ್ರೆ, ಸ್ಟ್ರಕ್ಚರ್ ಅಂದ್ರೆ ಯಾವ ರೀತಿ ಇದರ ಸ್ವರೂಪ ರಚನೆ ಹೇಗಿರ್ತದೆ. ಆಸ್ ಯು ನೋ, ಸಬ್ಜೆಕ್ಟ್ ಬದಲಿಗೆ ನಾವು ಇಲ್ಲೊಂದು ಕಡೆ ಒಂದು ಪ್ರಾಪರ್ ನೌನ್ ತಗೊಂಡಿದ್ದೀನಿ, ಉಳಿದ ಕಡೆ ಎಲ್ಲ ಪ್ರೊನೌನ್ಸ್ ತಗೊಂಡಿದ್ದೀನಿ. ಯಾಕೆ ಅಂತಂದ್ರೆ ಸಿಂಗುಲರ್ಸ್ ಪ್ಲೂರಲ್ಸ್ ಅಲ್ಲಿ ಫಸ್ಟ್ ಪರ್ಸನ್ ಅಲ್ಲಿ ಏನೇನು ಬದಲಾವಣೆ ಆಗುತ್ತೆ, ಸೆಕೆಂಡ್ ಪರ್ಸನ್ ಅಲ್ಲಿ ಏನೇನು ಬದಲಾವಣೆ ಇದೆ, ಥರ್ಡ್ ಪರ್ಸನ್ ಅಲ್ಲಿ ಏನೇನೆಲ್ಲ ಬದಲಾವಣೆ ಆಗುತ್ತೆ. ನೋಡಿ, ಇಷ್ಟೆಲ್ಲ ಉದಾಹರಣೆಗಳ ಮೂಲಕ ಮತ್ತೊಮ್ಮೆ ಹೇಳ್ತೇನೆ ಕೇಳಿ. ಕನ್ನಡ ಕಲಿಕೆಗಿಂತ ಇಂಗ್ಲಿಷ್ ಕಲಿಕೆ ತುಂಬಾ ಸುಲಭ, ಸರಳ. ಯಾಕೆ ಗೊತ್ತಾ? ಇಲ್ಲಿ ನೋಡಿ, ವಿಲ್ ಹ್ಯಾವ್ ಅನ್ನುವಂಥದ್ದು ಇಲ್ಲಿ ಒಂದು ಕಡೆ, ಎರಡು ಕಡೆ, ಮೂರು ಕಡೆ, 4, 5, 6, 7 ಜನರಿಗೆ ವಿಲ್ ಹ್ಯಾವ್ ಅನ್ನೋದು ಒಂದೇ ಮೀನಿಂಗ್ ಅನ್ನ ಕೊಡ್ತದೆ. ಆದ್ರೆ ಕನ್ನಡದಲ್ಲಿ ನೋಡಿ, ಇಲ್ಲಿ ಅಂತಿಮ ಪ್ರತ್ಯಯ ಏನ್ ಬರ್ತದೆ? ತಾನೆ, ತಾಳೆ, ತದೆ, ತೀಯೆ, ತೀರಿ, ತಾರೆ. ಇಷ್ಟು ಜನರ ಕೆಲಸವನ್ನ, ಇಷ್ಟು ಕನ್ನಡದ ಪದಗಳ ಕೆಲಸವನ್ನ ಈ ಒಂದೇ ಫ್ರೇಸ್, ಒಂದೇ ಅಥವಾ ಎರಡು ಇಂಗ್ಲಿಷ್ನ ವರ್ಡ್ಸು ಮಾಡಿ ಕೊಡ್ತವೆ. ಹಾಗಾಗಿ ಇಂಥದ್ದು ಪೂರ್ತಿ ಇಂಗ್ಲಿಷ್ ಲರ್ನಿಂಗ್ ಜರ್ನಿಯಲ್ಲಿ ನಿಮ್ಗೆ ಅನೇಕ ಬಾರಿ ಮನವರಿಕೆ ಆಗುತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ, ಇಂಗ್ಲಿಷ್ ಕಬ್ಬಿಣದ ಕಡಲೆ ಅನ್ನೋದನ್ನ ಬಿಟ್ಟು ಬಿಡಬೇಕು. ಇಷ್ಟೊಂದು ನೇರವಾದ ನಿದರ್ಶನಗಳನ್ನ ಯಾಕೆ ಕೊಡ್ತೀವಿ ಅಂದ್ರೆ, ಇಂಗ್ಲಿಷ್ ಲರ್ನಿಂಗ್ ಇದೆಯಲ್ಲ ತುಂಬಾ ಈಸಿಯಸ್ಟ್ ಜರ್ನಿ. ನಾವು ಒಂಚೂರು ಮನಸ್ಸು ಮಾಡಿದ್ರೆ ಖಂಡಿತ ಕಲಿಯುವುದು. ಬನ್ನಿ, ಇನ್ನೊಂದಷ್ಟು ಉದಾಹರಣೆಗಳ ಮೂಲಕ ಕಲಿತಾ ಹೋಗೋಣ. ಇಲ್ಲಿ ಸಬ್ಜೆಕ್ಟ್ ಜಾಗದಲ್ಲಿ ನೀವೇನಾದ್ರೂ ನೇಮ್ ಬೇಕಾದ್ರೂ ಹಾಕೊಳ್ಳಿ, ಅಥವಾ ಪ್ರೊನೌನ್ಸ್ ಅನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಎಲ್ಲ ಕಡೆ ಸಬ್ಜೆಕ್ಟ್ ಮುಂದೆ ಪ್ಲಸ್ ಶೆಲ್ ಆರ್ ವಿಲ್ ಅಂತ ಬಳಸ್ತೀವಿ. ಇಲ್ಲಿ ಏನ್ ಗೊಂದಲ ಅಂತಂದ್ರೆ, ಟ್ರೆಡಿಷನಲ್ ಆಗಿ ಯಾರು ಗ್ರಾಮರ್ ಕಲಿಸ್ತಾರೋ, ಹಿಂದಿನವರು ಏನು ನಮ್ಗೆ ಹೇಳ್ಕೊಟ್ಟಿದ್ರು ಅದ್ರ ಪ್ರಕಾರ ಫಸ್ಟ್ ಪರ್ಸನ್ ಇದೆಯಲ್ಲ, ಫಸ್ಟ್ ಪರ್ಸನ್ ಸಿಂಗುಲರ್ ಮತ್ತೆ ಪ್ಲೂರಲ್ ಎರಡೂ ಕಡೆ ಫ್ಯೂಚರ್ ಟೆನ್ಸ್ ಅಂತ ಬಂತು ಅಂದ್ರೆ ಮನಸ್ಸಿಗೆ ಅಲ್ಲಿ ಶೆಲ್, ಇನ್ನು ಎರಡೂ ಕಡೆ ಶೆಲ್ ಅನ್ನೋದ್ರೆ ಬಳಸೋದು ರೂಢಿ. ಯಾಕಂದ್ರೆ ಅದು ಅರ್ಥಗರ್ಭಿತವಾಗಿರ್ತದೆ. ಯಾಕಂದ್ರೆ ನಾವು ಪರ್ಮಿಷನ್ ಕೇಳಿದ್ರೆ ಶಲ್ ಐ ಗೋ ಅಂತೀವಿ ಹೊರತು ವಿಲ್ ಐ ಗೋ ಅಂತ ಕೇಳಲ್ಲ. ನೀವು ಕೂಡ ಅದನ್ನು ಗಮನಿಸಿರ್ತೀರಿ. ಆದ್ರೆ ಈಗ ಮಾಡರ್ನೈಸ್ ಯೂಸೇಜ್ ನವ್ರು ಏನ್ ಮಾಡಿದ್ದಾರೆ, ಈ ಶೆಲ್ ಜಾಗದಲ್ಲಿ ಕೂಡ ವಿಲ್ ಅನ್ನೋದನ್ನೇ ಬಳಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅಮೆರಿಕನ್ ಇಂಗ್ಲಿಷ್ ಅಂತ ಏನ್ ಕರಿತೀವಿ ಇವರು, ಬಟ್ ಬ್ರಿಟಿಷ್ ಇಂಗ್ಲಿಷ್ ನವ್ರು ಏನ್ ಮಾಡಿದ್ದಾರೆ, ಇಲ್ಲಿ ಶೆಲ್ ಕೂಡ ಫಸ್ಟ್ ಪರ್ಸನ್ಗೂ ಬಳಸಿದ್ದಾರೆ. ಈಗಿನವರು ವಿಲ್ ಬಳಸ್ತಾರೆ. ನಥಿಂಗ್ ಟು ವರಿ, ಏನ್ ಬಳಸಿದ್ರು ಕರೆಕ್ಟ್. ಆಯ್ತಾ? ಫ್ಯೂಚರ್ ಟೆನ್ಸ್ ಅಲ್ಲಿ ಒಟ್ಟಲ್ಲಿ ಶೆಲ್ ಆರ್ ವಿಲ್ ಇವೆರಡಲ್ಲಿ ಬರಬೇಕು. ಬಟ್ ಉಳಿದಂತ ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ಗೆ ವಿಲ್ಲೇ ಬರಬೇಕು. ಎಕ್ಸೆಪ್ಷನ್ ಕೇಸ್ ಏನಂತಂದ್ರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ ಇನ್ ಎಲ್ಲಿ ನಮ್ಮ ಫಸ್ಟ್ ಪರ್ಸನ್ ಸಿಂಗುಲರ್ ಪ್ಲೂರಲ್ ಮಾತ್ರ ಬಳಕೆ ಆಗ್ತದೆ ಇಷ್ಟೇ. ಜೊತೆಗೆ ಹ್ಯಾವ್, ಶಲ್ ಹ್ಯಾವ್ ಆದ್ಮೇಲೆ ಶಲ್ ಹ್ಯಾವ್ ಅಥವಾ ವಿಲ್ ಹ್ಯಾವ್ ಎರಡೂ ಇಲ್ಲಿ ನಾವು ಆಪ್ಷನ್ ಅಲ್ಲಿ ತೋರಿಸಿದೀನಿ. ಪ್ಲಸ್ ಮುಂದೆ V3 ಅಂದ್ರೆ ಏನು, ವರ್ಬ್ ಇನ್ ಥರ್ಡ್ ಫಾರ್ಮ್ ಅಲ್ಲಿ ಇರಬೇಕು. ಥರ್ಡ್ ಫಾರ್ಮ್ ಅಂದ್ರೆ ನಾವು ಪ್ರೆಸೆಂಟ್ ಟೆನ್ಸ್ ಆದ್ಮೇಲೆ, ಪಾಸ್ಟ್ ಟೆನ್ಸ್ ಆದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಅಂತ ಏನ್ ಕರಿತೀವೋ ಕನ್ನಡದಲ್ಲಿ ಭೂತ ಕೃದಂತ, ಕಮ್, ಕೇಮ್, ಕಮ್, ಗೋ, ವೆಂಟ್, ಗಾನ್, ರೈಟ್, ರೋಟ್, ರಿಟರ್ನ್ ಅಂತ ಕರಿತೀವಲ್ಲ, ಅಕೊಂಡೆ 3ನೇ ಕಾಲಮ್ ಅಲ್ಲಿ ಇರಬೇಕು. ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಮೈಂಡ್ಗೆ ಏನ್ ಬರಬೇಕು, ವರ್ಬ್ ಮಸ್ಟ್ ಬಿ ಇನ್ V3 ಫಾರ್ಮೆಟ್ ಅಲ್ಲಿ ಇರಬೇಕು. ಇದನ್ನು ನೆನ್ಪಿಟ್ಕೋಬೇಕು ಯಾವಾಗಲೂ. ಇದಾದ್ಮೇಲೆ ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಎರಡಕ್ಕಿಂತ ಒಂಚೂರು ವಿಭಿನ್ನತೆ ಏನಪ್ಪ ಅಂದ್ರೆ, ಇಲ್ಲಿ ಟೈಮ್ ಎಕ್ಸ್ಪ್ರೆಷನ್ಸ್ ಅನ್ನ ಬಳಸ್ತಾರೆ ಕಡ್ಡಾಯವಾಗಿ. ನಾನು ಇಲ್ಲೆಲ್ಲೂ ಬಳಕೆ ಮಾಡಿಲ್ಲ. ಯಾಕೆ ಅಂದ್ರೆ ಪರ್ಟಿಕ್ಯುಲರ್ ಇಂಥದ್ದೇ ಅಂತ ಏನಿಲ್ಲ. ಏನ್ ಟೈಮ್ ಎಕ್ಸ್ಪ್ರೆಷನ್ ಅಂದ್ರೆ, ಬೈ ಟುಮಾರೋ, ಬೈ ನೆಕ್ಸ್ಟ್ ವೀಕ್, ಬೈ ನೆಕ್ಸ್ಟ್ ಇಯರ್, ಬೈ ಸಂಡೇ ಅಂದ್ರೆ ಮುಂದಿನ ವರ್ಷದಷ್ಟೊತ್ತಿಗೆ, ಬರೋ ವಾರದಷ್ಟೊತ್ತಿಗೆ, ಸಂಜೆ ಆಗುವ ಅಷ್ಟೊತ್ತಿಗೆ ಅಂತ ನಾವು ಈ ಟೈಮಿಂಗ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಇದನ್ನು ಈ ಎಂಡಿಂಗ್ ಅಲ್ಲಿ, ಎಕ್ಸಾಂಪಲ್, ಐ ಶಾಲ್ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್ ಬೈ 6 o'clock. ಇಲ್ಲಿ ವಿ ಶಾಲ್ ಹ್ಯಾವ್ ರೀಚ್ ದ ಸ್ಟೇಷನ್ ಬಿಫೋರ್ ಯು ಅರೈವ್ ಅಥವಾ ಬಿಫೋರ್ ಟುಮಾರೋ 2 o'clock PM.
ಈ ರೀತಿ ನಾವು ಇಮ್ಯಾಜಿನ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಹಾಕಬಹುದು. ಅದನ್ನ ಪರ್ಟಿಕ್ಯುಲರ್ ನಾವು ಏನೋ ಮೆನ್ಷನ್ ಮಾಡಿಲ್ಲ, ಬಟ್ ಸ್ಟ್ರಕ್ಚರ್ ಇಷ್ಟೇ. ಸಬ್ಜೆಕ್ಟ್ ಪಕ್ಕದಲ್ಲಿ ಶೆಲ್ ಆರ್ ವಿಲ್ ಪ್ಲಸ್ ಹ್ಯಾವ್ ಇರ್ತದೆ. ಹ್ಯಾವ್ ಇಲ್ಲೊಂಚೂರು ಏನ್ ಹೇಳ್ಬೇಕು, ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಹೇಳುವಾಗ ಥರ್ಡ್ ಪರ್ಸನ್ ಸಿಂಗುಲರ್ಗೆ ಹ್ಯಾಸ್ ಬರುತ್ತೆ ಅಂತ ಹೇಳಿದ್ವಲ್ವಾ. ಬಟ್ ಇಲ್ಲಿ ನೋಡಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಇದಕ್ಕೂ ಕೂಡ ಹ್ಯಾವೇ ಬರ್ತದೆ. ಇಲ್ಲಿ ಎಲ್ಲೂ ಕೂಡ ಹ್ಯಾಸ್ ಬಳಕೆ ಆಗಲ್ಲ. ಇಲ್ಲಿ ನಾವು ಮಾಡೆಲ್ಸ್ ಆದ್ಮೇಲೆ ಮೇನ್ ಹೆಲ್ಪಿಂಗ್ ವರ್ಬು ಹ್ಯಾವ್ ಅನ್ನೋದೇ ಕಡ್ಡಾಯವಾಗಿ ಬರ್ತದೆ ಎಲ್ಲ ಕಡೆಗೂ ಕೂಡ. ಎಕ್ಸೆಪ್ಷನ್ ಕೇಸ್ ಶೆಲ್ ವಿಲ್ ಮಾತ್ರ ಇಲ್ಲಿ ಎಲ್ಲಿ ಫಸ್ಟ್ ಪರ್ಸನ್ ಸಿಂಗುಲರ್ ಪ್ಲೂರಲ್ಲಿ ಬದಲಾವಣೆ ಆಗುತ್ತೆ. ಎಲ್ಲ ಕಡೆ ವಿಲ್ ಹ್ಯಾವ್ ಅನ್ನೋದು ಕಾಮನ್ ಥಿಂಗ್. ಆಮೇಲೆ ಇಲ್ಲಿ ವರ್ಬು ಇನ್ V3 ಇದನ್ನ ನೆನ್ಪಿಟ್ಕೊಳ್ಳಿ. ಟೈಮ್ ಎಕ್ಸ್ಪ್ರೆಷನ್ಸ್. ಬನ್ನಿ ಇನ್ನೊಂದಷ್ಟು ಉದಾಹರಣೆಗಳ ಮೂಲಕ ನೋಡ್ತಾ ಹೋದ್ರೆ ನಿಮ್ಗೆ ಇನ್ನೊಂದಷ್ಟು ಮನವರಿಕೆ ಆಗುತ್ತೆ. ಮೊದಲಿಗೆ ಐ ಶಾಲ್ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ ವರ್ಕ್. ನಾನು ನನ್ನ ಮಲಗೆಲಸವನ್ನ ಮುಗಿಸಿರುತ್ತೇನೆ. ಬಿಫೋರ್ ಯು ಕಮ್ ಅಥವಾ ಬಿಫೋರ್ 7 o'clock ಬೈ 7 o'clock. ನಾನು ಇಲ್ಲಿ ಟೈಮ್ ಮೆನ್ಷನ್ ಮಾಡಿಲ್ಲ. ಇದರ ಅರ್ಥ ಅಂದ್ರೆ ಅಷ್ಟೊತ್ತಿಗಾಗ್ಲೇ ನಾನು ನನ್ನ ಮನೆ ಕೆಲಸವನ್ನು ಮುಗಿಸಿರುತ್ತೇನೆ. ಯಾವಾಗ ಶುರು ಮಾಡ್ತೀನಿ ಅಂತಲ್ಲ, ಯಾವಾಗ ಮುಗಿಸಿರ್ತೀನಿ ಅನ್ನೋದನ್ನ ಪರ್ಫೆಕ್ಟ್ ಆಗಿ ಹೇಳೋ ಕೆಲಸವನ್ನ ಈ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ನಮಗೆ ಕಲಿಸ್ಕೊಡ್ತದೆ ಅಥವಾ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗೆ ಫಸ್ಟ್ ಪರ್ಸನ್ ಅಲ್ಲೇ ಪ್ಲೂರಲ್. ವಿ ಶಾಲ್ ಹ್ಯಾವ್ ರೀಚ್ಡ್ ದ ಸ್ಟೇಷನ್ ಬಿಫೋರ್ ಯು ಅರೈವ್ ಅಥವಾ ಬೈ ಟ್ಯೂಸ್ಡೇ ನೀವು ಎಷ್ಟೊತ್ತಿಗೆ ಬರ್ತೀರಿ ಅಂತ ಹೇಳಿರ್ತೀವಿ, ಅಷ್ಟೊತ್ತಿಗೆ ನಾವು ಅಲ್ಲಿ ರೀಚ್ ಆಗಿರ್ತೇವೆ. ನಾವು ನಿಲ್ದಾಣವನ್ನು ತಲುಪಿರ್ತೇವೆ ನೀವು ಬರೋ ಅಷ್ಟೊತ್ತಿಗೆ ಅಥವಾ ಇಷ್ಟೊತ್ತಿನ ವೇಳೆಗಾಗಲೇ ನಾವು ತಲುಪಿರ್ತೀವಿ ಅನ್ನೋದನ್ನು ಈ ಫಾರ್ಮೆಟ್ ಅಲ್ಲಿ ಹೇಳ್ತೀವಿ. ಇದು ಪ್ಲೂರಲ್ ಇನ್ ಫಸ್ಟ್ ಪರ್ಸನ್, ಸಿಂಗುಲರ್ ಇನ್ ಫಸ್ಟ್ ಪರ್ಸನ್. ಸೆಕೆಂಡ್ ಪರ್ಸನ್ ಹೋದ್ರೆ ಯು ವಿಲ್ ಹ್ಯಾವ್ ಏನ್ ಡಿಫರೆನ್ಸ್? ಇಂಗ್ಲಿಷ್ ನೋ ಡಿಫರೆನ್ಸ್. ಕನ್ನಡದಲ್ಲಿ ನೋಡಿ, ಇಲ್ಲಿ ನಾವು ಸಿಂಗುಲರ್ ಆಗಿ ತಕೊಂಡಾಗ ನೀನು, ಇಲ್ಲಿ ಪ್ಲೂರಲ್ ತಕೊಂಡಾಗ ನೀವು, ಗೊತ್ತಿರುತ್ತೆ ವಿಚಾರ. ಈ ಎಂಡಿಂಗ್ ಅಲ್ಲಿ ನೋಡ್ರು ಇದು ಸಿಂಗುಲರ್ ಇದು ಪ್ಲೂರಲ್ ಗೊತ್ತಾಗುತ್ತೆ. ಯು ವಿಲ್ ಹ್ಯಾವ್ ಕಂಪ್ಲೀಟೆಡ್ ದ ಟಾಸ್ಕ್. ನೀನು ಕೆಲಸವನ್ನು ಮುಗಿಸಿರ್ತೀಯ ಇಷ್ಟೊಳಗಾಗಿ, ಇಷ್ಟು ದಿನದೊಳಗಾಗಿ. ಇಲ್ಲಿ ನಾವು ಎಂಡಿಂಗ್ ಅಲ್ಲಿ ಸೇರಿಸ್ಕೋಬಹುದು, ಯಾವ್ದು ಬೇಕು ಅನ್ನೋದು ನೀವು ನಿಮ್ಮ ಇಚ್ಛೆ ಬಂದ ಹಾಗೆ ಹಾಕೊಳ್ಳಿ. ಯು ವಿಲ್ ಹ್ಯಾವ್ ಪ್ಲೇಡ್ ದ ಗೇಮ್ ಅಂದ್ರೆ ನೀವು ಆಟವಾಡಿ ಮುಗಿಸಿರುತ್ತೀರಿ. ಯು ವಿಲ್ ಹ್ಯಾವ್ ಪ್ಲೇಡ್ ದ ಗೇಮ್ ಬೈ ಸಂಡೇ, ಬೈ ಸಾಟರ್ಡೆ ಅಥವಾ ಶನಿವಾರ ಅಥವಾ ಭಾನುವಾರದ ಒಳಗಡೆ ಈ ಆಟವನ್ನ ನೀವು ಆಡಿರ್ತೀರಿ. ಈ ಒಂದು ಮೀನಿಂಗ್ ಅಲ್ಲಿ ಬಳಕೆ ಆಗಬಹುದು ಫ್ಯೂಚರ್ ಟೆನ್ಸ್ ಅಲ್ಲಿ. ಅಂದ್ರೆ ಇನ್ ಫ್ಯೂಚರ್ ಪರ್ಟಿಕ್ಯುಲರ್ ಟೈಮ್ ಮುಂಚೆ, ನಿಗದಿತವಾದ ಸಮಯಕ್ಕೆ ಮುಂಚಿತವಾಗಿ ನೀವು ಈ ಕೆಲಸವನ್ನು ಮುಗಿಸಿರ್ತೀರಿ ಅನ್ನೋದನ್ನ ಹೇಳೋ ಪ್ರಯತ್ನವನ್ನೇ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ನಮಗೆ ತಿಳಿಸ್ಕೊಡ್ತದೆ. ಹಾಗೆ ಥರ್ಡ್ ಪರ್ಸನ್ ಬಂತು. ಥರ್ಡ್ ಪರ್ಸನ್ ಅಂದ್ರೆ ಯಾರು? ನಾನಲ್ಲ, ನೀವು ಅಲ್ಲ, ಮೂರನೇವರು. ಈ ಕಡೆಯವರೆಲ್ಲ ಸಿಂಗುಲರ್ಸ್, ಏಕವಚನದವರು. ಈ ಕಡೆಯವರು ಪ್ಲೂರಲ್. ಇಲ್ಲಿ ಗೊತ್ತಿದೆ ನಿಮಗೆ, ಈ ಶಿ, ಇಟ್. ಇಲ್ಲಿ ಒಂದು ಪ್ರಾಪರ್ ನೇಮ್ ತಗೊಂಡಿದ್ದೀನಿ, ರಾಮ ಅಥವಾ ರಮ ಅಂತ ಇಟ್ಕೊಳ್ಳಿ. ಇಲ್ಲಿ ಅವನು ಅಥವಾ ಇವನು, ಅವಳು ಅಥವಾ ಇವಳು, ಅದು ಅಥವಾ ಇದು ರಾಮ ಅಥವಾ ರಾಮ ಅಂತ ಇಟ್ಕೊಂಡ್ರೆ, ಇಲ್ಲಿ ಕಾಮನ್ ಆಗಿ ಮುಂದೆ ವಿಲ್ ಹ್ಯಾವ್ ಕುಕ್ಡ್ ದ ಫುಡ್ ಅಂದ್ರೆ ಈ ವಿಲ್ ಹ್ಯಾವ್ ಕುಕ್ಡ್ ದ ಫುಡ್. ಅವನು ಅಡುಗೆ ಮಾಡಿರುತ್ತಾನೆ. ಶಿ ವಿಲ್ ಹ್ಯಾವ್ ಕುಕ್ಡ್ ದ ಫುಡ್. ಇವಳು ಅಥವಾ ಅವಳು ಅಡುಗೆ ಮಾಡಿರುತ್ತಾಳೆ. ಇಲ್ಲಿ ಗ್ಯಾಪ್ ಯಾಕೆ ಕೊಟ್ಟಿದ್ದೀನಿ ಅಂದ್ರೆ ನೋಡಿ, ಇಷ್ಟು ಜನಕ್ಕೆ ಇಂಗ್ಲಿಷಲ್ಲಿ ಕಾಮನ್ ಒಂದೇ ಸೆಂಟೆನ್ಸ್ ಮೀನಿಂಗ್ ಕೊಟ್ಬಿಡುತ್ತೆ. ಕನ್ನಡದಲ್ಲಿ ನೋಡಿ, ಇಟ್ ವಿಲ್ ಹ್ಯಾವ್ ಕುಕ್ಡ್ ದ ಫುಡ್. ಇದಕ್ಕೂ ಇಂಗ್ಲಿಷಲ್ಲಿ ಕನ್ನಡದಲ್ಲಿ ಬದಲಾವಣೆ ಏನು? ಇದು ಅಡುಗೆ ಮಾಡಿರುತ್ತದೆ. ಅಂದ್ರೆ ಅದು ಒಂದು ಯಾವುದೋ ಅನಿಮಲ್ ಆಗಿರ್ಬೋದು ಅಥವಾ ಒಂದು ಚೈಲ್ಡ್ ಆಗಿರ್ಬೋದು, ಯಾವುದೋ ಒಂದು, ಅದಕ್ಕೆ ಬಗ್ಗೆ ನ್ಯೂಟ್ರಲ್ ಜೆಂಡರ್ ಅಂತ ಕರಿತೀವಲ್ಲ ಅದು. ನೆಕ್ಸ್ಟ್ ರಾಮ ಅಥವಾ ರಮ ವಿಲ್ ಹ್ಯಾವ್ ಕುಕ್ಡ್ ದ ಫುಡ್. ಇಲ್ಲಿ ರಮ ಅಂತ ತಕೊಂಡಿರೋದ್ರಿಂದ ರಾಮ ಅಥವಾ ರಮಾಳು ಅಡುಗೆ ಮಾಡಿರುತ್ತಾಳೆ. ಕೊನೆಯಲ್ಲಿ ನಾವು ಏನು ಮುಗಿಸಿರ್ತೀವೋ ಕೊನೆಯ ಅಕ್ಷರಗಳನ್ನು ನೋಡಿದಾಗ ಕನ್ನಡ ನಿಜಕ್ಕೂ ಇಂಗ್ಲಿಷ್ ತಿಳಿಕೆಗಿಂತ ವಿಭಿನ್ನ ಅಂತ ಅನಿಸ್ತದೆ. ಇಷ್ಟು ಕೂಡ ಥರ್ಡ್ ಪರ್ಸನ್ ಸಿಂಗುಲರ್. ಮತ್ತೊಮ್ಮೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, ಇಲ್ಲಿ ನಾವು ಹ್ಯಾಸ್ ಬಳಸ್ತಿಲ್ಲ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ಸಿಂಗುಲರ್ ಕೂಡ ಹ್ಯಾವ್ ಅಂತಾನೆ ಬಳಸಬೇಕು. ಹಾಗೆ ಇಲ್ಲಿ ಪ್ಲೂರಲ್ ಫಾರ್ಮ್ ಇನ್ ಥರ್ಡ್ ಪರ್ಸನ್. ಇವರು ಮೂರನೇವರೇ, ಆದ್ರೆ ಸಿಂಗುಲರ್ ಅಲ್ಲ, ಪ್ಲೂರಲ್. ಅವರು ಅಥವಾ ಇವರು ಅಥವಾ ಅವು ಅಥವಾ ಇವು, ಅವುಗಳು ಅಥವಾ ಇವುಗಳು, ಇವೆಲ್ಲವೂ ಇಲ್ಲಿ ಬರ್ತವೆ. ದೇ ವಿಲ್ ಹ್ಯಾವ್ ಬಿಲ್ಟ್ ದ ಹೌಸ್ ಅಂದ್ರೆ ದೇ ವಿಲ್ ಹ್ಯಾವ್ ಬಿಲ್ಟ್ ದ ಹೌಸ್ ಬೈ ನೆಕ್ಸ್ಟ್ ಇಯರ್. ಅಂದ್ರೆ ಬರೋ ವರ್ಷಕ್ಕೆ 2026 ಬರುವ ಮುಂಚೆನೆ ಅವರು ಮನೆ ಕಟ್ಟಿರ್ತಾರೆ. ಅಂದ್ರೆ ಫ್ಯೂಚರ್ ಅಲ್ಲಿ ಈ ಪರ್ಟಿಕ್ಯುಲರ್ ಟೈಮ್ ಒಳಗಡೆ ಕೆಲಸ ಮಾಡಿ ಮುಗಿಸಿರ್ತೀನಿ
ಅನ್ನುವಂಥ ಎಕ್ಸ್ಪ್ರೆಷನ್ಸನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬಳಸುವಂಥ ಸ್ಟ್ರಕ್ಚರ್ ಏನಿದೆಯೋ ಅದನ್ನೇ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಏನು ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಅಂದ್ರೆ ಈಗ ಮಾಡೋದನ್ನ ಪರ್ಫೆಕ್ಟ್ ಆಗಿ ಹೇಳ್ತೀವಿ, ಫಾಸ್ಟ್ ಅಂದ್ರೆ ಆಗೋಗಿರೋದನ್ನ ಪರ್ಫೆಕ್ಟ್ ಹೇಳ್ತೀವಿ. ಇಲ್ಲಿ ಫ್ಯೂಚರ್ ಮುಂದೆ ಆಗುವಂಥದ್ದನ್ನ ಪರ್ಫೆಕ್ಟ್ ಆಗಿ ಹೇಳುವಂತ ಪ್ರಯತ್ನ ಅಷ್ಟೇ. ಸೊ ಮುಗಿದಲ್ಲ, ಈಗ ಏನ್ ಮಾಡ್ಬೇಕು? ಟೇಕ್ ಆಕ್ಷನ್. ಹೀಗೆ ಅಂದ್ರೆ ನಾನು ಹೇಳಿ ಮುಗಿಸೋದು, ನೀವು ನೋಡಿ ಬಿಟ್ಬಿಡೋದಲ್ಲ. ಇಂಥದ್ದೇ ಮತ್ತೊಂದಷ್ಟು ಉದಾಹರಣೆಗಳನ್ನ ತಗೊಂಡು ನೋಡಿ, ಇದನ್ನೇ ಈ ಸೆಂಟೆನ್ಸ್ ಅನ್ನ ಇನ್ನು ಉಳಿದಂತ 5 ಕಾಲಮಲ್ಲಿ ಮಾಡಬಹುದು. ಇದನ್ನು ತಗೊಂಡ್ರು ನೋಡಿ, ಎಲ್ಲವೂ ಬೇರೆ ಬೇರೆ ಸೆಂಟೆನ್ಸ್ಗಳೇ. ಸುಮಾರು ಸಾರಿ ರಿಪೀಟ್ ಮಾಡಿದ್ದೀನಿ, ಮತ್ತೊಮ್ಮೆ ಹೇಳೋದು ಬೇಡ. ಯಾಕೆ ಬೇರೆ ಬೇರೆ ಸೆಂಟೆನ್ಸ್ ತಗೋತೀನಿ ಅಂದ್ರೆ, ಬೇರೆ ಬೇರೆ ಸ್ಟ್ರಕ್ಚರ್ಸ್, ಬೇರೆ ಬೇರೆ ವ್ಯಾಕ್ಯಾಬ್ಯುಲರಿ ನಿಮಗೆ ಕಲಿಕೆ ಆಗಲಿ, ಬೇರೆ ಬೇರೆ ಹೆಲ್ಪಿಂಗ್ ವರ್ಬ್ ಗೊತ್ತಾಗಲಿ, ಬೇರೆ ಬೇರೆ ಪರ್ಸನ್ಸ್, ಬೇರೆ ಬೇರೆ ಪ್ರೊನೌನ್ಸ್, ಬೇರೆ ಬೇರೆ ಸಿಂಗುಲರ್ಸ್ ಪ್ಲೂರಲ್ಸ್ ಗೊತ್ತಾಗಲಿ ಅಂತೇಳಿ. ಸೊ ಒಟ್ಟಿಗೆ ಹೇಳ್ಬೇಕಂದ್ರೆ ಒನ್ ಇನ್ ಆಲ್ ಅಲ್ಲ, ಆಲ್ ಇನ್ ಒನ್ ಅಲ್ವಾ? ಆಲ್ ಇನ್ ಒನ್ ಇನ್ ದಿಸ್ ಚಾನಲ್. ನಮ್ಮ ಚಾನಲ್ನಲ್ಲಿ ನಿಮಗೆ ಎಸೆನ್ಷಿಯಲ್ ಆಗಿ ಬೇಕಂದಂತ ಎಜುಕೇಶನಲ್ ವಿಡಿಯೋಗಳನ್ನಷ್ಟೇ ಮಾಡಲಾಗ್ತದೆ. ಹಾಗಾಗಿ ಅನೇಕರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಹೋಗ್ತಾ ಇರ್ತೀರಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಇನ್ಸ್ಪಿರೇಷನ್ ಆಗುತ್ತೆ, ನಿಮಗೂ ಕೂಡ. ನಿಮ್ಗೆ ಗೊತ್ತಿಲ್ಲದೆ ಇದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತದೆ. ಸಬ್ಸ್ಕ್ರೈಬ್ ಮಾಡಿ, ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಎಲ್ಲವೂ ಕೂಡ ನಿಮಗೆ ನನ್ನ ವಿಡಿಯೋಗಳೆಲ್ಲ ಪ್ರಿಯರ್ ಆಗಿ ನೋಟಿಫಿಕೇಶನ್ ಬರ್ತದೆ. ಹಾಗೆ ಲೈಕ್ ಮಾಡಿ, ಲೈಕ್ ಆದರೆ ವಾಚ್ ಮಾಡಿ ಇಷ್ಟವಾದರೆ, ಮತ್ತೆ ಶೇರ್ ಮಾಡಿ ಇನ್ನೊಂದಷ್ಟು ಜನಕ್ಕೆ ಕಲಿಸ್ಬೇಕು ಅನ್ನೋದಾದ್ರೆ ಮಾಡ್ತಿರಲ್ಲ. ಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್. ಥ್ಯಾಂಕ್ ಯು, ಬಾಯ್.